ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಾಜ್ಯದಲ್ಲಿ PUC ಫಲಿತಾಂಶ ಬಂದಿದೆ. ಈ ವರ್ಷ ಬಹಳ ಉತ್ತಮವಾದ ಫಲಿತಾಂಶ ರಾಜ್ಯದಾದ್ಯಂತ ಬಂದಿದೆ. ಅದರಲ್ಲಿ ನಮ್ಮ ಶಿರಾದಲ್ಲಿ ಪ್ರತಿ ವರ್ಷದಂತೆ ಪ್ರೆಸಿಡೆನ್ಸಿ ಕಾಲೇಜ್ಗೂ ಕೂಡ ಬಹಳ ಅತ್ಯುತ್ತಮವಾದ ಫಲಿತಾಂಶ ಬಂದಿದ್ದು, ಈ ಸಾರಿ 599 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಪ್ರೆಸಿಡೆನ್ಸಿ ಕಾಲೇಜ್ ಮುಖಾಂತರ ವಿಜ್ಞಾನ ಕಾಲೇಜಿನಲ್ಲಿ ಕೂತಿದ್ರು. ಅದರಲ್ಲಿ 495 ಜನ ವಿದ್ಯಾರ್ಥಿಗಳು ಶೇಕಡ 85ಕ್ಕೂ ಹೆಚ್ಚು ಅಂಕ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಹಾಗೆ 101 ಜನ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ, 2 ಸೆಕೆಂಡ್ ಕ್ಲಾಸು, ಮತ್ತು ಒಬ್ಬ ವಿದ್ಯಾರ್ಥಿನಿ ಮಾತ್ರ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರುವಂಥದ್ದಿದೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಾನು ಪ್ರೆಸಿಡೆನ್ಸಿ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ಗೆ, ಹಾಗೆ ಮಕ್ಕಳಿಗೆ ಮತ್ತು ಅವ್ರ ತಂದೆ ತಾಯಿಯಂದರಿಗೆ, ಈ ಒಂದು ಫಲಿತಾಂಶದ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ತಾಲೂಕಿನ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲೂ ಕೂಡ ಫಲಿತಾಂಶ ಭಾಳ ಚೆನ್ನಾಗಿ ಬಂದಿದೆ. ಅದರಲ್ಲಿ ಈ ಬಾರಿ ಪ್ರೆಸಿಡೆನ್ಸಿ ಕಾಲೇಜ್ಗೆ 3 ಸ್ಟೇಟ್ ರ್ಯಾಂಕ್ ಬಂದಿದೆ. ಅದರಲ್ಲಿ ಮೊದಲನೇ ರ್ಯಾಂಕ್ ಬಂದು 592 ಅಂಕಗಳೊಂದಿಗೆ ನಮ್ಮ ದೇವರಹಳ್ಳಿ ಗ್ರಾಮ, ಶಿರಾ ತಾಲೂಕು, ಗುರು ಸುಬ್ರಹ್ಮಣ್ಯ ಅಂತೇಳಿ ಒಬ್ಬ ವಿದ್ಯಾರ್ಥಿ ಸ್ಟೇಟ್ಗೆ 7ನೇ ರ್ಯಾಂಕ್ ತಗೊಂಡಿದ್ದಾನೆ. ಹಾಗೆಯೇ ಮತ್ತೋರ್ವ ವಿದ್ಯಾರ್ಥಿನಿ ನಿತ್ಯಶ್ರೀ ಅಂತ ಹೇಳ್ಬಿಟ್ಟು ಪ್ರೆಸಿಡೆನ್ಸಿ ಕಾಲೇಜಿಂದ ಸ್ಟೇಟ್ಗೆ 7ನೇ ರ್ಯಾಂಕು 592 ಅಂಕಗಳನ್ನು ಗಳಿಸಿದ್ದಾರೆ. ಹಾಗೆ ಇನ್ನೊಬ್ಬ ಯಶಸ್ ಗೌಡ ಅಂತೇಳಿ 591 ಅಂಕಗಳೊಂದಿಗೆ ಸ್ಟೇಟ್ಗೆ 8ನೇ ರ್ಯಾಂಕನ್ನು ಪಡೆದಿದ್ದಾರೆ. ಈ ರೀತಿಯಾಗಿ ಭಾಳ ಅತ್ಯುತ್ತಮವಾದಂಥ ಫಲಿತಾಂಶ ಬಂದಿದೆ. ಅದರಲ್ಲೂ ಕೂಡ ಸಬ್ಜೆಕ್ಟ್ ವಿಷಯವಾರು ಇಲ್ಲಿ ಹೇಳೋದಾದರೆ, ಕನ್ನಡದಲ್ಲಿ 22 ಜನ 100ಕ್ಕೆ 100 ಅಂಕ ತೊಗೊಂಡಿದ್ದಾರೆ. ಫಿಸಿಕ್ಸಲ್ಲಿ 21 ಜನ, ಮ್ಯಾಥಮೆಟಿಕ್ಸಲ್ಲಿ 105 ಜನ ಶೇಕಡ 100 ಅಂಕಗಳನ್ನು ಗಳಿಸಿದ್ದಾರೆ. ಹಾಗೆ ಬಯಾಲಜಿನಲ್ಲಿ 12 ಜನ, ಕಂಪ್ಯೂಟರ್ ಸೈನ್ಸಲ್ಲಿ 3 ಜನ, ಮತ್ತು ಕೆಮಿಸ್ಟ್ರಿನಲ್ಲಿ 1. ಹೀಗೆ ಭಾಳ ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಆ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂಥೇಳಿ, ಇದರ ಜೊತೆಗೆ ನನ್ನ ಶಿರಾ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಾಲೇಜಿನಲ್ಲೂ ಕೂಡ ಮಕ್ಕಳ ಫಲಿತಾಂಶ ಉತ್ತಮವಾಗಿದೆ. ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಶಿರಾ ತಾಲೂಕಿನಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ, ನಮ್ಮ ಗೌರ್ಮೆಂಟ್ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜ್ ಇರ್ಬೋದು, ಎಲ್ಲ ಕಾಲೇಜಲ್ಲೂ ಕೂಡ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶದಿಂದ ತೇರ್ಗಡೆ ಹೊಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ನಾನು ಈ ಮೂಲಕ ಹಾರೈಸ್ತೇನೆ. ಹಾಗೆ ರಾಜ್ಯದ ಎಲ್ಲ PU ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಬಾರಿ ಉತ್ತಮವಾದ ಫಲಿತಾಂಶ, ಶೇಕಡ 86ಕ್ಕೂ ಹೆಚ್ಚು, ಕಳೆದ ಬಾರಿಗೆ ಹೋಲಿಸಿದ್ರೆ 10% ಹೆಚ್ಚು ರಿಸಲ್ಟ್ ಬಂದಿದೆ. ಹಾಗಾಗಿ ನಾನೊಬ್ಬ ಪದವೀಧರ ಕ್ಷೇತ್ರದ ಪ್ರತಿನಿಧಿಯಾಗಿ ಈ ಫಲಿತಾಂಶವನ್ನು ಭಾಳ ಸಂತೋಷದಿಂದ ಸ್ವಾಗತಿಸ್ತೇನೆ, ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತೇನೆ. ಮತ್ತು ಇದರ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು ಏನಿದ್ದಾರೆ, ಹಾಗೆ ಸರ್ಕಾರ ಏನಿದೆ, ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ.